ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಭಾಳ ದಿನ ಆಯಿತು ನಾನು ಬ್ಲಾಗ್ ಮಾಡಿಲ್ಲ. ಅದೇ ರೀತಿ ಇವಾಗ ಬೆಳಿಗ್ಗೆ 6:15 ಆಗಿದೆ. ಸೊ ಮಾರ್ನಿಂಗ್ ಶಿಫ್ಟ್ ಇದೆ. ಸೊ ಮಾರ್ನಿಂಗ್ ಶಿಫ್ಟಿಗೋಸ್ಕರ ಹೋಗ್ತಾ ಇದ್ದೀನಿ. ಬಟ್ ಆದರೆ ಇಲ್ಲಿ ಪ್ರಾಬ್ಲಮ್ ಏನಂದರೆ ಯಾವುದು ಸಮಯಕ್ಕೆ ಸರಿಯಾಗಿ ಬರಲ್ಲ. ಸೊ 7 o'clockವರೆಗೂ ಬಸ್ಸಿಲ್ಲ. ಬಟ್ ಆದರೆ ಬೇಗ ಯಾಕೆ ಹೋಗ್ತಾ ಏನಂದರೆ ಒಂದು ವೇಳೆ ಅಕಸ್ಮಾತ್ ಬಂದರೆ ಬೇಗ ಹೋಗ್ಬೋದಲ್ಲ ಅಂಥೇಳಿ ಐಡಿಯಾ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಆ್ಯಂಡ್ ಆಲ್ಸೋ ಗ್ಯಾಸ್ ಸಿಲಿಂಡರ್ ಸ್ಟವ್ ಇನ್ನೂ ಸಿಕ್ಕಿಲ್ಲ. ಆರ್ಡ್ರ್ ಮಾಡಿದ್ದೀನಿ, ಇನ್ನೂ ಸಿಕ್ಕಿಲ್ಲ. ಸೊ ನೋಡೋಣ ಏನಾಗುತ್ತಂತ. ಸೊ ಕೆಲಸದಿಂದ ಬಂದಮೇಲೆ ಸಿಗ್ತೀನಿ ನಿಮಗೆಲ್ಲರಿಗೂ. ಹಾಯ್, ಹಲೋ, ಗುಡ್ ಈವ್ನಿಂಗ್ ಗಾಯ್ಸ್. ಸೊ ನಾನು ಹೇಳ್ದಂಗೆ ಕೆಲಸ ಮುಗಿಸ್ಕೊಂಡು ಈಗ ಬಂದು 10 ನಿಮಿಷ ಆಯಿತು. ಸೊ ನಾನು ಹೇಳ್ದಂಗೆ ಬೆಳಗ್ಗೆ ಗ್ಯಾಸಿಗೆ ಆಲ್ರೆಡಿ ಲಾಸ್ಟ್ ವೀಕ್ ಅಂದರೆ ಲಾಸ್ಟ್ ಮಂಗಳವಾರ ನಾನು ಬುಕ್ ಮಾಡಿದ್ದು. ಆದರೆ ಈಗೆಲ್ಲ ಗ್ಯಾಸ್ ಪ್ರೈಸಸ್ಸು ಕಡಿಮೆ ಆಗಿರೋದ್ರಿಂದ ಗ್ಯಾಸಸ್ ಸಿಗೋದು ಭಾಳ ಕಷ್ಟ ಅಂಥೇಳಿ ಒಂದು ವಾರದಿಂದ ಅವ್ರಿಗೆ ಫೋನ್ ಮಾಡಿ ಇವತ್ತು ಬರುತ್ತೆ ಅಂಥೇಳಿ ಇವತ್ತು ಕೂಡ ಬರುತ್ತೆ ಅಂತ ಹೇಳಿದ್ದಾರೆ. ಬಟ್ ಇನ್ನೂ ಡೆಫಿನೆಟ್ಲಿ ಗೊತ್ತಿಲ್ಲ ಬರುತ್ತೋ ಇಲ್ಲ ಅಂತ. ಬಟ್ ಹಾಗಾದರೆ ನೀವು ಯೋಚನೆ ಮಾಡೋದು ಇಷ್ಟು ದಿನ ಹೆಂಗೆ ಮಾಡಿದ್ರಿ ಅಂತ. ಸೊ ಇಷ್ಟು ದಿನ ಏನಿದೆ, ಹೋಟ್ಲಲ್ಲಿ ಹೋಗಿ ಊಟ ಮಾಡೋದಷ್ಟೇ. ಸೊ ನಿಮಗೆ ತೋರಿಸ್ತೀನಿ ಒಂದು ವೇಳೆ ಬಂದರೆ. ಸೊ ಗ್ಯಾಸ್ ಆರ್ಡ್ರ್ ಮಾಡಿದ್ದೀನಿ, ಸ್ಟವ್ ಆರ್ಡ್ರ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ಕೆಲವೊಂದು ರೇಷನ್ ಐಟಮ್ ಎಲ್ಲ ಸ್ವಿಗ್ಗಿಯಲ್ಲಿ ಆರ್ಡ್ರ್ ಮಾಡಿದ್ದೀನಿ. ಸೊ ಅವೆಲ್ಲ ಬಂದರೆ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡೋಣ ಇವತ್ತು ಹೇಗೆಲ್ಲ ಆಗುತ್ತೆ ಮತ್ತು ಇವತ್ತಾದರೂ ಕೊನೆಗೆ ಸಿಗುತ್ತಾ ಅಂಥೇಳಿ ನೋಡೋಣ. ಸೊ ಇಲ್ಲಿ ನೀವು ನೋಡ್ಬೋದು ಏನೇನೆಲ್ಲ ಇದೆ ಅಂಥೇಳಿ. ಇದು ರೈಸು. ಸೊ ಇದರಲ್ಲೆಲ್ಲ ಆಲ್ಮೋಸ್ಟ್ ಭಾಳಷ್ಟು ರೆಡಿಮೇಡ್ ಐಟಮ್ಸು, ಸಾಲ್ಟು, ಆಮೇಲೆ ಅದು ಟರ್ಮರಿಕ್ ಪೌಡ್ರು, ಆಮೇಲೆ ಪುಳಿಯೋಗರೆ ಮಸಾಲ, ಯಾಕಂದರೆ ಆಲ್ಮೋಸ್ಟ್ ರೆಡಿಮೇಡ್ ಐಟಮ್ ಜಾಸ್ತಿ. ಇದು ಯಾವುದು ಚಿಲ್ಲಿ ಪೌಡ್ರು, ಅದಾದಮೇಲೆ ಗರಂ ಮಸಾಲ, ಲೆಮನ್ ಪೌಡರ್, ಲೆಮನ್ ರೈಸ್ ಪೌಡ್ರು ರೆಡಿಮೇಡು, ಟೈಡು ಸರ್ಫು, ಓಕೆ, ಆಯಿಲು, ಓಕೆ. ನೆಕ್ಸ್ಟು ಇದು ಯಾವುದು ಚಿಲ್ಲಿ, ನೆಕ್ಸ್ಟು ಟೊಮೊಟೊ, ಅದಾದಮೇಲೆ ಟೊಮೊಟೊ ರೈಸ್ ಪೌಡ್ರು, ಅದಾದಮೇಲೆ ಸೊ ರೆಡಿಮೇಡ್ ಇಡ್ಲಿ ದೋಸೆ ಬ್ಯಾಟರ್, ಅದಾದಮೇಲೆ ವಿ ಹ್ಯಾವ್ ಆನಿಯನ್ಸ್. ನೋಡಿದ್ರಲ್ಲ ವೀಕ್ಷಕರೇ, ಸೊ ಇಷ್ಟೆಲ್ಲ ಐಟಮ್ಸ್ ತೊಗೊಂಡಿದ್ದೀನಿ. ಸೊ ಆಲ್ಮೋಸ್ಟ್ 2200 ಸಮಥಿಂಗ್ ಚೇಂಜ್ ಆಯಿತು. ಸೊ ಈಗ ಇದೆಲ್ಲ ಸ್ವಿಗ್ಗಿಯಲ್ಲಿ ಡೆಲಿವರಿ ಆಯಿತು. ಹೀಗೆ ಒಂದು 5-10 ನಿಮಿಷ ಆಯಿತು. ಸೊ ಇದನ್ನೆಲ್ಲ ಈ ತಿಂಗಳೆಲ್ಲ ಯೂಸ್ ಮಾಡಬೇಕು. ಆ್ಯಂಡ್ ಇನ್ನೂ ಸಹ ಗ್ಯಾಸ್ ಸಿಲಿಂಡ್ರು ಮತ್ತು ಸ್ಟವ್ ಕೂಡ ಬಂದಿಲ್ಲ. ಬಟ್ ಇವತ್ತು ಬರುತ್ತೆ ಅನ್ನೋ ಹೋಪಲ್ಲಿ ಇದನ್ನ ತೊಗೊಂಡಿದ್ದೀನಿ. ಸೊ ಇವತ್ತು ಬಂದರೆ ಚೆನ್ನಾಗಿದೆ, ಬಂದಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸೊ ಹಾಯ್, ಹಲೋ, ಮತ್ತೆ ತಿರ್ಗಾ ವೆಲ್ಕಮ್. ಆ್ಯಕ್ಚುಲಿ ನಾನು ಈಗ ಸಮಯ 8:15. ಬಟ್ ಆದರೆ ಸಾಯಂಕಾಲ 6 ಗಂಟೆ ಆದಮೇಲೆ ಮೋಸ್ಟ್ಲಿ ಗ್ಯಾಸ್ ಅವರು ಮತ್ತು ಯಾರೂ ಬರಲ್ಲ. ಸೊ ನನಗಿವತ್ತು ಗ್ಯಾಸ್ ಸಿಗೋದು ಸಾಧ್ಯನೇ ಇಲ್ಲ ಅಂತ ಅಂದ್ಕೊಂಡೆ ಸುಮ್ಮನೆ ಇದ್ದೆ. ಬಟ್ ಅವರೇ ಹೇಳಿದರು ಬಂದಾಗ 8 ಗಂಟೆಗೆ ಬಂದಿದ್ದಾರೆ ಮನೆ ಹತ್ರ. ಸೊ ಇಷ್ಟು ನೈಟಲ್ಲಿ ಅವರು ಬಂದು ಡೆಲಿವರಿ ಮಾಡಿ ರೂಮ್ವರೆಗೂ ಬಂದು ಡೆಲಿವರಿ ಮಾಡಿ ಹೋಗಿದ್ದಾರೆ. ಬಟ್ ನನ್ನ ಲಕ್ಕು ಇವತ್ತು ವ್ಲಾಗಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೋ ಅಥವಾ ಏನಂತ ಗೊತ್ತಿಲ್ಲ. ಬಟ್ ಲಕ್ ಏನಂದರೆ, ಸೊ ಬೆಳಗಿಂದನೂ ಸ್ಟವ್ ಕೂಡ ಅಮೆಝಾನಲ್ಲಿ ಬರ್ತಾಯಿತ್ತು. ಅವರು 4 o'clock ಬರ್ತೀನಿ ಅಂದರು, 4 o'clock ಬಂದಿಲ್ಲ. 6 o'clock ಬರ್ತೀನಿ ಅಂದ್ರೆ 6 o'clock ಬಂದಿಲ್ಲ. 7 o'clock ಬರ್ತೀನಿ ಅಂದರು, 7 o'clock ಬಂದಿಲ್ಲ. ಬಟ್ ಫೈನಲಿ ನಾನು ಅನ್ಕೊಂತಿದ್ದೆ ಮೋಸ್ಟ್ಲಿ ನಾಳೆನೇ ಬರುತ್ತೆ. ಯಾಕಂದರೆ ಇವತ್ತು 9 ಗಂಟೆ ಒಳಗೆ ಹೆಂಗಿದ್ರು ಅಮೆಝಾನ್ದಲ್ಲಿ ಸ್ಟವ್ ಬರುತ್ತೆ, ಸಿಲಿಂಡರ್ ನಾಳೆ ಬಂದರೂ ನಡೆಯುತ್ತೆ ಅಂತಂದೇಳಿ ನಾನು ಹಂಗೆ ಅನ್ಕೊತಾ ಇದ್ದೆ. ಸಿಲಿಂಡ್ರ್ ಮೊದಲು ಬಂದಿದೆ. 8 o'clock ಸಿಲಿಂಡ್ರ್ ಬಂತು. ಅದಾದಮೇಲೆ ಅವ್ರು ಬಂದು ಇಲ್ಲಿ ನೋಡಿದ್ರೆ ಸ್ಟವ್ ಇಲ್ಲ. ಹೆಂಗೆ ಸರ್ ಹಿಂಗೆ ಅಂತಂದರೆ, ನೀವು ರೆಗ್ಯುಲೇಟರ್ ಫಿಕ್ಸ್ ಮಾಡ್ಕೊಂಡು ಹೋಗ್ರಿ, ಸ್ಟವ್ ಬಂದಮೇಲೆ ನಾನು ಫಿಕ್ಸ್ ಮಾಡ್ಕೊತೀನಿ ಅಂತ ಹೇಳ್ತಾಯಿದ್ದೆ. ಅಷ್ಟರೊಳಗೆ ಅಮೆಝಾನ್ ಅವ್ರಿಗೂ ಕೂಡ ಕಾಲ್ ಬಂತು. ಸೊ ಇದು ನಂದು ಲಕ್ ಅಂತಲೇ ಹೇಳ್ಬೋದು. ಸೊ ಸ್ಟವ್ ಕೂಡ ಬಂತು. ಸೊ ಅವರಿಗೆ ಒಂದು 5 ನಿಮಿಷ ತಡ್ರಿ, ಈ ಥರ ಬಂದಿದೆ ಅಂತಂದು ಹೇಳಿದಾಗ ಅವ್ರ ಮುಂದೆನೇ ಅನ್ಬಾಕ್ಸ್ ಮಾಡಿ ಸ್ಟವ್ ಪ್ರಿಪೇರ್ ಮಾಡಿ ಅವರು ಪಾಪ ಅವರು ಕೂಡ ಒಂದು 5-10 ನಿಮಿಷ ವೇಟ್ ಮಾಡಿ ಆಮೇಲೆ ತಿರ್ಗಾ ನಾವು ಸ್ಟವ್ ಎಲ್ಲ ಸೆಟಪ್ ಮಾಡಿ ಆಮೇಲೆ ಅವ್ರ ಸಿಲಿಂಡರ್ ಕನೆಕ್ಷನ್ ಕೊಟ್ಬಿಟ್ಟು ಹೋದರು. ಸೊ ನನಗೆ ಒಂಥರ ಪಾಪ ಅವ್ರಿಗೂ ಭಾಳ ಥ್ಯಾಂಕ್ಸ್ ಹೇಳಿದೆ. ಮತ್ತು
ಅವ್ರಿಗೂ ಸ್ವಲ್ಪ ದುಡ್ಡು ಕೊಟ್ಟೆ ಅಮೆಝಾನಲ್ಲಿ ಬಂದವ್ರಿಗೆ ಮತ್ತು ಸಿಲಿಂಡರ್ ಡೆಲಿವರಿ ಮಾಡಿದವ್ರಿಗೆ. ಯಾಕಂದರೆ ಆಬ್ವಿಯಸ್ಲಿ ಲೈಕ್ ಇಷ್ಟು ನೈಟ್ ಯಾರಿಗೂ ಅವರು ಹೋಮ್ ಡೆಲಿವರಿ ಕೊಡಲ್ಲ. ಮತ್ತು ಆಮೇಲೆ ನಂದು ಬೇರೆ 3rd ಫ್ಲೋರು, ಆಮೇಲೆ ಊರು ಹೊರಗಡೆ ಇರೋದ್ರಿಂದ ಭಾಳಷ್ಟು ಜನ ಇಲ್ಲಿ ಬರೋಕ್ಕೆ ಇಷ್ಟಪಡಲ್ಲ. ಬಟ್ ಅವರು ಬಂದಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಖುಷಿ ಆಯಿತು, ಹಂಗಾಗಿ ಕೊಟ್ಟೆ. ಆ್ಯಂಡ್ ಫೈನಲಿ ಆಫ್ಟ್ರ್ 1 ವಾರ ಆದಮೇಲೆ ಇವತ್ತು ಗ್ಯಾಸು ಮತ್ತು ಸ್ಟವ್ ಬಂದಿದೆ. ಸೊ ಖುಷಿ ಆಗ್ತಿದೆ. ಸೊ ನಿಮಗೂ ತೋರಿಸ್ತೀನಿ ಹೇಗಿದೆ ಅಂತಂದೇಳಿ, ನೋಡೋಣ ಬನ್ನಿ. ಸೊ ಇದು ಅಮೆಝಾನ್ ಬಾಕ್ಸು ಸ್ಟವಲ್ಲಿ ಬಂದಿರೋದು, ಸ್ಟವ್ಗೆ ಬಂದಿರೋದು. ಆಮೇಲೆ ಇದು ಸ್ಟವ್ದು ಬಾಕ್ಸು ವಾರಂಟಿ ಕಾರ್ಡ್ ಎಲ್ಲ ಇನ್ನೂ ಅಲ್ಲೇ ಕೆಳಗಡೆನೇ ಬಿದ್ದಿದೆ. ಯಾಕಂದರೆ ಬಂದಿದ್ದ ತಕ್ಷಣ ಇದು ಆ್ಯಕ್ಚುಲಿ ನಾನು ನಾರ್ಮಲಾಗಿ ಓಪನ್ ಮಾಡಿ ಒಂಥರ ಸಿನಿಮ್ಯಾಟಿಕ್ ಶಾರ್ಟ್ಸ್ ತೊಗೊಂಡು ಅಪ್ಲೋಡ್ ಮಾಡೋಣ ಅಂದ್ಕೊಂಡೆ. ಬಟ್ ಎನಿವೇಸ್ ಇದೆಲ್ಲ ಆಗೋಯ್ತು. ಅದಾದಮೇಲೆ ಸೊ ಫೈನಲಿ ಇಲ್ಲಿ ನಾವು ನೋಡೋದಾದರೆ ಸೊ ನಮ್ಮ ಸ್ಟವ್ ಬಂದಿದೆ, ಅದಾದಮೇಲೆ ಸಿಲಿಂಡ್ರ್ ಕೂಡ ಬಂದಿದೆ. ಸೊ ಆ್ಯಂಡ್ ನಿಮಗೆ ಆಲ್ರೆಡಿ ತೋರಿಸ್ದಂಗೆ ಎಲ್ಲ ರೇಷನ್ ಎಲ್ಲ ಬಂದುಬಿಟ್ಟಿದೆ. ಸೊ ನಾಳೆಯಿಂದ ಫುಲ್ ಅಡುಗೆ ಮಾಡೋದೆ. ಸೊ ಬಟ್ ಇವತ್ತಿಗೆ ಲೈಟ್ರ್ ಇಲ್ಲ, ಸೊ ಮ್ಯಾಚ್ ಬಾಕ್ಸು ಇಲ್ಲ. ಸೊ ಇವತ್ತಿಗೆ ರೆಸ್ಟ್. ಇವತ್ತು ನೀವು ನನ್ನ ಮುಖ ನೋಡಿದ್ರೇ ಗೊತ್ತಾಗ್ಬೋದು, ಭಾಳಷ್ಟು ಟಯರ್ಡ್. ಆ್ಯಂಡ್ ಯಾಕಂದರೆ ಸ್ವಲ್ಪ ಆರಾಮಾಗಿ ಇದ್ಬಿಟ್ಟಿದೆ. ಇನ್ನೇನು 6 ಗಂಟೆ ಆಯ್ತಲ್ಲ ಬರಲ್ಲ ಅಂತ. ಬಟ್ ಇದಕ್ಕಿದ್ದಂಗೆ 2 ಒಂದೇ ಸರಿ, ಲಕ್ ಬೈ ಚಾನ್ಸ್ 2 ಒಂದೇ ಸರಿ ಬಂದುಬಿಡ್ತು. ಬಟ್ ಹೆಂಗೋ ಇವತ್ತಿಗೆ ನನ್ನ ಸಮಸ್ಯೆ ಕ್ಲಿಯರ್ ಆಯ್ತು ಅಂತಲೇ ಅನ್ಕೋಬೋದು. ಬಟ್ ನೋಡೋಣ, ನಾನು ಅಡುಗೆ ಸ್ಟಾರ್ಟ್ ಮಾಡಬೇಕಂದ್ರೆ ಮತ್ತು ಎಷ್ಟಾಗುತ್ತೋ ಅಷ್ಟು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸಿಗೋಣ ಮತ್ತೆ ಇವತ್ತಿನ ದಿನಕ್ಕೆ ಇಷ್ಟೇ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಆ್ಯಂಡ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಗುಡ್ ನೈಟ್.